ಬಹಳಷ್ಟು ಒತ್ತಡ ಶ್ರಮದಿಂದ ತಾಲೂಕು ಕೇಂದ್ರವಾದ ಪುತ್ತೂರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರಾಗಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಹೇಳಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜು ವಿಚಾರಕ್ಕೆ ಸಂಬಂಧಿಸಿ ಪುತ್ತೂರಿನಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಶಾಸಕ ರೈ, ಕೊನೆಯ ಕ್ಷಣದಲ್ಲಿ ಬಜೆಟ್ ಪುಸ್ತಕದಿಂದಲೂ ಕಾಲೇಜು ಕೈಬಿಟ್ಟು ಹೋಗಬಹುದೆಂಬ ಆತಂಕ ಇತ್ತು ಎಂದರು. ಬಜೆಟ್ನಲ್ಲಿ ಸ್ಪಷ್ಟತೆ ಇಲ್ಲ ಎಂದು ಟೀಕಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಕುಮಾರ್ ರೈ, ಮಾಜಿ ಶಾಸಕರು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ಮೀನು ಒಣಗಿಸುವ ಫ್ಯಾಕ್ಟರಿ ಮಾಡಲು ಉದ್ದೇಶಿಸಿದ್ರು ಎಂದು ಆಪಾದಿಸಿದ್ದಲ್ಲದೆ ಮಾತಿನ ಭರದಲ್ಲಿ ಪೆದ್ದ ಶಾಸಕ ಅವರಾಗಿದ್ರು ಎಂದು ಲೇವಡಿ ಮಾಡಿದ್ದಾರೆ. ಒಣ ಮೀನಿನ ಫ್ಯಾಕ್ಟರಿ ಆಗುತ್ತಿದ್ರೆ ಆ ಜಾಗದಲ್ಲಿ ಲಕ್ಷಗಟ್ಟಲೆ ನಾಯಿಗಳು, ನೊಣಗಳು ಉತ್ಪತ್ತಿಯಾಗುತ್ತಿದ್ದವು. ಉಪ್ಪು ನೀರಿನ ಮರಳು, ಸಮುದ್ರ ಇರುವಲ್ಲಿ ಮೀನು ಒಣಗಿಸುವುದುಂಟು. ಅದು ಬಿಟ್ಟು ಇಲ್ಲಿ ಮೀನು ಒಣಗಿಸುವ ಯೋಜನೆ ಮಾಡಿದ್ರು ಎಂದು ರೈ ಟೀಕಿಸಿದರು. 7 ತಿಂಗಳ ಅವಧಿಯ ಈ ಜರ್ನಿಯಲ್ಲಿ ಒಂದು ದಿವಸ ಬೇಕಾಗ್ತದೆ. ಎಷ್ಟು ಒತ್ತಡ ಈ ಬಜೆಟ್ನಲ್ಲಿ, ಈ ಒಂದು ಬಜೆಟ್ ಅನೌನ್ಸ್ ಮಾಡಬೇಕಿದ್ರೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ, ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಎಷ್ಟು ಎದುರಾಳಿಗಳನ್ನು ಎಷ್ಟು ನಯ ನಾಜೂಕಿನಿಂದ ತಗೊಂಡು ಬಂದಿದ್ದೀನಿ, ಏನೇನು ಕೆಲಸಗಳೆಲ್ಲ ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ಬಂದು ಇವತ್ತು ನಿನ್ನೆ ನನಗೆ ನಿಟ್ಟುಸಿರು ಬಿಡುವಂತ, ನಾನು ಲಾಸ್ಟ್ ಮೂಮೆಂಟ್ ಬರೆದ ಬಜೆಟಿನ ಬುಕ್ಕಿಂದನೂ ಹೋಗ್ತದೆ ಅಂತ ತಿಳ್ಕೊಂಡಿದ್ದೆ. ಅಷ್ಟು ಒತ್ತಡಗಳು, ಅಷ್ಟು 224 ಜನ ಕೂಡ ಬೇಡಿಕೆಯಲ್ಲಿ ಇರ್ತಾರೆ. ಒಂದು 32 ಮೆಡಿಕಲ್, 32 ಅಲ್ಲ, ನನ್ನ ಪ್ರಕಾರ 18 ಮೆಡಿಕಲ್ ಕಾಲೇಜ್ಗೆ ಬೇಡಿಕೆ ಕೊಟ್ಟಿರೋದು 4. ನನಗೆ ಡೈರೆಕ್ಟ್ ಯಾರು ಲಾಬಿ ಮಾಡಿ ನೀವು ಮಾಡಬಾರ್ದು ಅಂತ ನನಗೆ ಯಾರು ಹೇಳಿಲ್ಲ. ಹಿಂದಿನ ಪ್ರಯತ್ನಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಫಸ್ಟಿಗೆ ನಿಮಗೆ ಮಾಡಲಿಕ್ಕೆ ಯಾವುದು ಮೆಡಿಕಲ್ ಕಾಲೇಜು ತಾಲೂಕು ಮಟ್ಟದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ, ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೊಡಬೇಕು ಅನ್ನೋ ವಿಚಾರ ಇತ್ತು. ನಾನು ಎಲ್ಲದನ್ನು ಸ್ಟಡಿ ಮಾಡಿ ಒಂದು ಆಸ್ಪತ್ರೆಯಿಂದ ಹೊಸ ನಾರ್ಮ್ಸ್ ಪ್ರಕಾರ 18 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಬೇಕು. 18 ಕಿಲೋಮೀಟರ್ಸ್ ನಾವು ಮಾತ್ರ ಸಿಗುದು, ನಮ್ಮ ಹತ್ರ ಮಾತ್ರ 40 ಎಕರೆ